ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮಿಕ್ಸ್ಚರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅಂದರೆ ಇದು ಸೇವ್ ಅಂತಾರಲ್ಲ, ಆ ಥರದ ಖಾರನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇದು ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಎಷ್ಟು ಕ್ರಿಸ್ಪಿಯಾಗಿ ಮಾಡಬಹುದು ಅಂದರೆ ಕೇವಲ ಒಂದು 10 ನಿಮಿಷಗಳ ಟೈಮ್ ಒಳಗಡೆ ಇದನ್ನು ನಾವು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಕೇವಲ ಎರಡು ಇಂಗ್ರೀಡಿಯೆಂಟ್ಸಿಂದ ಇದನ್ನು ನಾವು ಮಾಡ್ಕೊಳೋದ್ರಿಂದ ಇದನ್ನು ಎಲ್ಲದಕ್ಕೂ ಕೂಡ ಚಾಟ್ಸ್ಗಳಿಗೆ ಇದನ್ನು ಹಾಕ್ಕೊಂಡು ತಿನ್ನಬಹುದು. ಅಂದರೆ ನಾವಿವಾಗ ಬೇಲ್ಪೂರಿ, ಪಾನಿಪೂರಿ, ನಿಪ್ಪಟ್ಟು ಮಸಾಲೆ ಈ ಥರದ ಏನೇ ಒಂದು ಪದಾರ್ಥಗಳಿಗೂ ಇದನ್ನು ಹಾಕ್ಕೊಡ್ತಾರಲ್ಲ. ಸೊ ನೋಡಿದ್ದೀರಲ್ಲ, ಅದೇ ಥರದ ಈ ಸೇವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ಇದಕ್ಕೆ ನಾವು 1 ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಅದನ್ನು ನೀಟಾಗಿ ಜರಡಿ ಇಟ್ಕೋಬೇಕು. ನೋಡಿ, ನಾವು ಯಾವಾಗಲೂ ಹಿಟ್ಟನ್ನು ಜರಡಿ ಹಿಡಿಯೋದ್ರಿಂದ ಅದರೊಳಗಡೆ ಇರ್ತಕ್ಕಂಥ ಗಂಟೆಲ್ಲ ನೀಟಾಗಿ ಹೋಗಿ ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಇರುತ್ತೆ. ನೋಡಿ ಎಷ್ಟು ಗಂಟಿದೆ ಅಂತ. ಸೊ ಅದಕ್ಕೆ ನಾವು ಯಾವಾಗಲೂ ಈ ಥರ ಅದನ್ನು ಜರಡಿ ಮಾಡೇ ಯೂಸ್ ಮಾಡಬೇಕು. ಸೊ ಈ ಥರ ಜರಡಿ ಹಿಡಿದಾದ್ಮೇಲೆ ನಾವು ಯಾವ ಬೌಲಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿರ್ತೀವೋ ಅದೇ ಬೌಲಿನಲ್ಲಿ ನಾವು 1/4 ಭಾಗದಷ್ಟು ಅಕ್ಕಿ ಹಿಟ್ಟನ್ನು ತಗೋಬೇಕು. ನೋಡಿ, ಈ ಬೌಲಲ್ಲಿ 1/4 ಭಾಗದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು, ನೆಕ್ಸ್ಟು 1 ಚಿಟಿಕೆಯಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡು, ನೆಕ್ಸ್ಟು ಸ್ವಲ್ಪ ಹಿಂಗನ್ನು ಹಾಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕಬೇಕು. ಉಪ್ಪನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಬಾರ್ದು, ಜಸ್ಟ್ ಅರ್ಧ ಸ್ಪೂನ್ ಹಾಕಿದ್ರೂ ಸಾಕು. ನೋಡಿ, ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ಈ ಥರ ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಇದಕ್ಕೆ ನೀರನ್ನು ಹಾಕ್ಕೊಂಡು ಕಲಿಸ್ಬೇಕು. ನೀರನ್ನು ಅಷ್ಟೇ, ನಾವು ಜಾಸ್ತಿ ನೀರನ್ನು ಯೂಸ್ ಮಾಡಬಾರ್ದು. ಇದು ಕಡಲೆ ಹಿಟ್ಟಾಗಿರೋದ್ರಿಂದ ಇದು ಸ್ವಲ್ಪ ನೀರನ್ನು ಹಿಡಿಯುತ್ತೆ. ಸೊ ಅದಕ್ಕೆ ನೋಡಿ, ಈ ಥರ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಬೇಕು. ನಾವು ಇದನ್ನು ಕಲಿಸೋಷ್ಟರೊಳಗೆ ಗ್ಯಾಸ್ ಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯೋಕ್ಕೆ ಇಡಬೇಕು. ನೋಡಿ, ನಾವು ಯಾವಾಗಲೂ ಅಷ್ಟೇ ಇದನ್ನು ಕಲಿಸಿದ ತಕ್ಷಣ ಸೇವನ್ನು ಮಾಡಬೇಕು. ಸೊ ಅದಕ್ಕೆ ನಾವು ಎಣ್ಣೆನ ಕಾಯೋಕ್ಕೆ ಇಡಬೇಕು. ನೋಡಿ, ಈ ಥರ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ರು ಅದು ಕನ್ಸಿಸ್ಟೆನ್ಸಿ ಎಷ್ಟು ಕರೆಕ್ಟಾಗಿ ಬರ್ತಾಯಿದೆ ಅಂತ. ಸೊ ಅದಕ್ಕೆ ನಾವು ಯಾವಾಗಲೂ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕದು. ಅದಾದಮೇಲೆ ನೆಕ್ಸ್ಟು ಒಂದು ಅಗಲವಾದ ಈ ಪಾತ್ರೆಗೆ ಇದನ್ನು ತಗೊಂಡ್ಬಿಟ್ಟು ಈ ಥರ ನೀಟಾಗಿ ಉದ್ದಕ್ಕೆ ರೌಂಡಾಗಿ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ನಾವಿಲ್ಲಿ ಸೇವ್ ಮಾಡೋಕ್ಕೆ ಅದ್ರ ಮೋಲ್ಡನ್ನು ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕು. ಈ ಥರ ಅದರೊಳಗಡೆನೂ ಕೂಡ ನೀಟಾಗಿ ಸುತ್ತಲೂ ಎಣ್ಣೆನ ಹಚ್ಕೊಂಡು ಈಗ ಮಾಡಿರ್ತಕ್ಕಂಥ ಹಿಟ್ಟನ್ನು ಇದರೊಳಗಡೆ ಹಾಕಬೇಕು. ಇಲ್ಲಿ ನಾನು 2 ಭಾಗ ಮಾಡ್ಕೊತಾ ಇದ್ದೀನಿ. ನೀವು ಇದು ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಈ ಥರ ರೌಂಡ್ ಶೇಪಾಗಿ ಮಾಡಿ ಈ ಥರ ಉದ್ದಕ್ಕೆ ಮಾಡಿಬಿಟ್ಟು ಒರಳಲ್ಲಿ ಚಕ್ಲಿ ಒರಳೊಳಗೆ ಇಡಬೇಕು. ನೋಡಿ, ಈ ಥರ ಚಕ್ಲಿ ಒರಳೊಳಗೆ ಇಟ್ಬಿಟ್ಟು ನೀಟಾಗಿ ಇದನ್ನು ಪ್ರೆಸ್ ಮಾಡಬೇಕು. ಅದಾದಮೇಲೆ ನೀಟಾಗಿ ಇದನ್ನು ಮೋಲ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಈಗ ಕಾದಿರ್ತಕ್ಕಂಥ ಬಿಸಿಯಾದಂಥ ಎಣ್ಣೆಗೆ ಇದನ್ನು ಹಾಕಬೇಕು. ನೋಡಿ, ಯಾವಾಗಲೂ ಹೈ ಫ್ಲೇಮಲ್ಲಿ ಎಣ್ಣೆನ ಇಟ್ಕೊಂಡ್ಬಿಟ್ಟೆ ಇದನ್ನು ನಾವು ಈ ಥರ ಬಿಡಬೇಕು. ನಾವು ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು. ಫಸ್ಟು ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯೊಳಗೆ ಈ ಸೇವನ್ನು ಹಾಕಬೇಕು. ನೋಡಿ, ಎಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ನೋಡಿ, ಈ ಥರ ಅದನ್ನು ಎಣ್ಣೆ ಒಳಗೆ ಹಾಕ್ತಿದ್ದಂಕಲ್ಲೇ ಹಾಕಿ ಒಂದು 2 ನಿಮಿಷನೂ ಹಾಕ್ಬಾರ್ದು. ಅಷ್ಟರೊಳಗಡೆ ಇದನ್ನು ಬೇಗ ತಿರುಗಿಸ್ಬೇಕು, ಇಲ್ಲಾಂದರೆ ಇದು ಫುಲ್ ಸೀದೋಗ್ಬಿಡುತ್ತೆ. ನೋಡಿ, ಇದು ಸೇವು ತುಂಬ ಜಾಸ್ತಿ ಟೈಮ್ ತೊಗೊಳಲ್ಲ, ಕೇವಲ ಒಂದು 30 ಸೆಕೆಂಡ್ಸ್ ಒಳಗಡೆ ನೀವೇನು ಮಾಡಬೇಕು, ಇದನ್ನು ಈ ಥರ ತೆಗೆದು ಮತ್ತು 2 ಕಡೆನೂ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ, 2 ನಿಮಿಷದೊಳಗಡೆ ಇದು ಎಷ್ಟು ನೀಟಾಗಿ ಸೇವು ರೆಡಿ ಆಯಿತು ಅಂತ. ಸೊ ಇದೇ ಥರ ಇದು 2 ಕಡೆನೂ ನೀಟಾಗಿ ಬೆಂದ ಮೇಲೆ ಅದನ್ನು ತೆಗಿಬೇಕು. ನೋಡಿ, ಇಷ್ಟೇ, ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ನೆಕ್ಸ್ಟ್ ಅದೇ ರೀತಿಯೇ ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಸೇವನ್ನು ಹಾಕಬೇಕು. ಅದಾದಮೇಲೆ ನಾವು ಲೋ ಫ್ಲೇಮಲ್ಲಿ ಹಾಕಬೇಕು. ಇದು ಯಾವ ರೀತಿ ನಮಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ, ನೋಡಿ, ಈಗ ಯಾವ ಥರ ಅದು ಬಬಲ್ಸ್ ಬರ್ತಾಯಿದೆ, ಬಟ್ ಅದು ಎಣ್ಣೆಯಲ್ಲಿ ಬೆಂದ ಮೇಲೆ ನೋಡಿ
ಅದು ಆಟೋಮೆಟಿಕ್ಕಾಗಿ ಅದ್ರ ಮೇಲಲ್ಲಿ ಬರ್ತಕ್ಕಂಥ ಎಣ್ಣೆಯಲ್ಲಿ ಬರುವಂಥ ಬಬಲ್ಸು ಫುಲ್ ಕಮ್ಮಿ ಆಗುತ್ತೆ. ಸೊ ಅದನ್ನು ಎರಡೂ ಕಡೆಯೂ ಇದೇ ರೀತಿ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಇಷ್ಟೇ, ಈ ಥರ ನಾವು ಮಾಡಿರ್ತಕ್ಕಂಥ ಹಿಟ್ಟಷ್ಟನ್ನು ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಸ್ವಲ್ಪ ಕರಿಬೇವನ್ನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಈಗೇನು ಮಾಡಿಟ್ಕೊಂಡಿದ್ದೀವಲ್ಲ ಸೇವು, ಇದ್ರ ಮೇಲೆ ಹಾಕಿದರೆ ಬಿಸಿ ಬಿಸಿಯಾದಂತಹ ಸೇವು ರೆಡಿಯಾಗುತ್ತೆ. ಬಟ್ ಇದು ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನು ನಾವು ಸೇವನ್ನು ಪುಡಿ ಮಾಡಬೇಕು. ಬಿಸಿ ಆಗಿದ್ದಾಗಲೇ ಪುಡಿ ಮಾಡಿದರೆ ಅದೇನಾಗುತ್ತೆ, ಮೆತ್ತಗಿರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ ಕೇವಲ 10 ನಿಮಿಷಗಳ ಟೈಮ್ ಒಳಗಡೆ ಇದನ್ನು ಯಾವ ಥರ ಮಾಡಬಹುದು ಅಂತ ನೋಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ, ಒಂಥರ ಹೂವು ಮುಟ್ದಂಗೆ ಆಗುತ್ತೆ, ಅಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಇದು ಬಂದಿದೆ. ಸೊ ನೋಡಿ, ಇದೇ ಥರ ಸೇವನ್ನು ನಾವು ಮನೆಯಲ್ಲಿ ಮಾಡಿ ಇಟ್ಕೊಳೋದ್ರಿಂದ, ನಾವು ಮನೆಯಲ್ಲೇ ಒಳ್ಳೆ ಎಣ್ಣೆ ಯೂಸ್ ಮಾಡಿ ಉಪಯೋಗಿಸೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮತ್ತು ಇದನ್ನು ನಾವು ಒಂದು 5 ರಿಂದ 10 ನಿಮಿಷಗಳ ಟೈಮ್ ಒಳಗಡೆ ಮಾಡ್ಬೋದು. ಸೊ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.